ರಾಮ ಮಂದಿರದ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ಈ ಭವ್ಯ ಮಂದಿರದ ಕೆಲ ವಿವರಗಳನ್ನು ಕೊನೆಯ ಬಾರಿಗೆ ನಿಮ್ಮಗಳಲ್ಲಿ ಮಂಡಿಸುವಂತಹ ಅವಕಾಶ ನಮಗೆ. ಆ ನಂತರದ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಮೊದಲನೆಯ ಮಹಡಿ, ಎರಡನೆಯ ಮಹಡಿ ಆಗಿ ಅದು ಮುಗಿದು ಅದು ಮಗದೊಮ್ಮೆ ಇದೇ ರೀತಿ ಉದ್ಘಾಟನೆಗೆ ಬಂದಾಗ ಮಗದೊಮ್ಮೆ ನಾವು ಈ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ತರಬಹುದು. ಎಷ್ಟು ವರ್ಷ ಗೊತ್ತಿಲ್ಲ. ಅಯೋಧ್ಯೆಯ 8.64 ಎಕರೆ ರಾಮ ಮಂದಿರ ಮತ್ತು ಇತರೆ ಮಂದಿರಗಳೆಲ್ಲ. ಬಹಳ ಜನಕ್ಕೆ ಒಂದು ಡೌಟ್ ಇದೆ, ಶ್ರೀರಾಮಚಂದ್ರನ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ತೋರಿಸ್ತಾ ಇದ್ದೀರಿ, ಹಾಗಿದ್ರೆ ಉಳಿದವರೆಲ್ಲ ಅಂತ ಹೇಳೋಣ. ಈ ಪ್ರಧಾನ ಮಂದಿರ ಶ್ರೀರಾಮ ಮಂದಿರ ಇದು ಸುಮಾರು ಒಂದು 2.7 ಎಕರೆ, 8.6 ಇದೆ, 8.64 ಇದೆ ಸರ್. ಅದರಲ್ಲಿ ಪ್ರಧಾನ ಮಂದಿರ ನಿಮಗೆ 2.7 ಎಕರೆ, ಹೆಚ್ಚು ಕಡಿಮೆ 1 ಲಕ್ಷ, ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ ಅಷ್ಟು ದೊಡ್ಡದದು. ಪ್ರಾಕಾರದ ಉದ್ದ ಸುಮಾರು 762 ಮೀಟರ್, ಅಡಿಯಲ್ಲ ಮೀಟರ್. ಉದ್ದ 300 ಅಡಿ, 380 ಪೂರ್ವ ಪಶ್ಚಿಮದಲ್ಲಿ ಮತ್ತು ಅಗಲ 250 ಅಡಿ ಉತ್ತರ ದಕ್ಷಿಣದಲ್ಲಿ. ಮಂದಿರದ ಎತ್ತರ 161 ಅಡಿ, ಅದು ಗೋಪುರದ ತುದಿಯನ್ನು ಸೇರಿಸಿ ಎಲ್ಲ ಆದಾಗ ಅದು ಸೇರಿಸಿ ಇರೋವಂಥದ್ದು. ಆಲ್ ರೈಟ್, ದಟ್ಸ್ ಓಕೆ. ಅದು ದೊಡ್ಡದಾಗೆ ಕಟ್ಟಿರ್ತಾರೆ ಸಹಜವಾಗಿ ಅಂತ ನಾವು ಅನ್ಕೋಬೇಕು ಅಲ್ವಾ? ಓಕೆ, ಹಾಗಿದ್ರೆ ವಾಸ್ತುಶಿಲ್ಪಶಾಸ್ತ್ರಗಳ ನಿಯಮಗಳನ್ನು ಅನುಸರಿಸಿ ನಾಗರ ಶೈಲಿಯಲ್ಲಿ ನಿರ್ಮಿಸಿದಂತಹ ರಾಮ ಮಂದಿರ ಸ್ವಲ್ಪ ಮಟ್ಟಿಗೆ ಮಧ್ಯಪ್ರದೇಶದ ಖಜುರಾಹೋ ಮಂದಿರದ ಹೋಲಿಕೆಯನ್ನು ಪಡ್ಕೊಳ್ತಾ ಇದೆ. ಸಂಪೂರ್ಣ ಶಿಲಾ ಕಟ್ಟಡದ ಈ ಮಂದಿರಕ್ಕೆ ಕರ್ನಾಟಕ, ತೆಲಂಗಾಣ, ರಾಜಸ್ಥಾನದಿಂದಲೂ ಕೂಡ ಶಿಲೆ, ಗ್ರಾನೈಟ್ಗಳನ್ನು ಬಳಕೆ ಮಾಡಲಾಗಿದೆ. ಅದರ ವಿಶೇಷತೆ ನೋಡೋಣ. ಇದರ ಶಿಖರ ಏನಿದೆ, ನೀವು ಮಂದಿರವನ್ನು ನಾವು ತೋರಿಸಿದಾಗ ನಿಮಗೆ ಕಾಣುತ್ತಲ್ಲ, ದೊಡ್ಡದಾಗಿ ತೋರಿಸಿದಾಗ 5 ಶಿಖರಗಳು, 5 ಮಂಟಪಗಳು, ಅಲ್ಲಿ ಮಂಟಪಗಳಿವೆ. ಗೋಪುರದ ಮೇಲ್ಭಾಗದಲ್ಲಿ ಕಳಶ ಇರುತ್ತೆ, ಅದು ಎಲ್ಲ ದೇವಸ್ಥಾನಗಳಲ್ಲೂ ಇರುತ್ತೆ, ಎಲ್ಲ ದೇವಸ್ಥಾನದಲ್ಲೂ ಕಳಶಗಳು ಇರುತ್ತೆ. ಆದರೆ ಸಾಮಾನ್ಯವಾಗಿ ನಾಗರ ಶೈಲಿಯ ಗೋಪುರಗಳನ್ನು ನಿರ್ಮಿಸಲ್ಲ. ಈ ಗೋಪುರಗಳು ದಕ್ಷಿಣ ಭಾರತದ ಶೈಲಿಯಲ್ಲಿ ಇರುತ್ತೆ ಅಂತ ಈಗ ಹೇಳಿದ್ದಾರೆ. 3 ಅಂತಸ್ತಿನ ಮಂದಿರ ಇದು. ನೆಲ ಅಂತಸ್ತು ತಯಾರಿಯಾಗಿದೆ. ಗೋಡೆಗಳ ಮೇಲೆ ಒಬ್ಬು ಶಿಲ್ಪ. ಮಂದಿರಕ್ಕೆ 44 ದ್ವಾರಗಳನ್ನು ತಂದಿಟ್ಟಿದ್ದಾರೆ. ಮುಖ್ಯ ದ್ವಾರಗಳೆಲ್ಲವೂ ಚಿನ್ನಲೇಪಿತ. ಹೈದರಾಬಾದ್ನ ಒಂದು ಕಂಪನಿ ಈ ದ್ವಾರಗಳನ್ನೆಲ್ಲ ಮಾಡಿರೋವಂಥದ್ದು, ಬಾಗಿಲುಗಳನ್ನೆಲ್ಲ ಮಾಡಿರೋವಂಥದ್ದು. ಪ್ರಮುಖ ದ್ವಾರವನ್ನು ಸಿಂಹದ್ವಾರವೆಂದು ಪೂರ್ವ ದಿಕ್ಕಿನಿಂದ ಈ ದ್ವಾರಕ್ಕೆ ಪ್ರವೇಶವನ್ನು ಕಲ್ಪಿಸಿದ್ದಾರೆ. 33 ಮೆಟ್ಟಿಲು ಹತ್ತಿದ ಬಳಿಕ ದೇಗುಲಕ್ಕೆ ಎಂಟ್ರಿ ಸಿಕ್ಕತ್ತೆ. ಲೈಕ್ ಈಗ ಅಯ್ಯಪ್ಪ ಸ್ವಾಮಿದು 18 ಮೆಟ್ಟಿಲು ಅಂತ ನಾವೇನು ಹೇಳ್ತೀವಿ, ಇದಕ್ಕೊಂದು 33 ಮೆಟ್ಟಿಲು ಮಾಡಿದ್ದಾರೆ. ಅದಕ್ಕೆ ನಿರ್ದಿಷ್ಟವಾಗಿ ಇದಕ್ಕೆ ಮಾಡಿರಬಹುದು ಅಂತಲ್ಲ, ಅಡಿಪಾಯವನ್ನು ಎತ್ತರಕ್ಕೆ ತೆಗೆದುಕೊಂಡ ನಂತರದಲ್ಲಿ ಬೇಕಾದದಕ್ಕೆ ಅಷ್ಟು ಮೆಟ್ಟಿಲುಗಳು ಬಂದಿರಬಹುದು. ಅನ್ಲೆಸ್ ಯಾರೋ ಒಬ್ಬರು ಬಂದು ಅದಕ್ಕೆ ಏನಾರು ಒಂದು ಅರ್ಥವನ್ನು, ವ್ಯಾಖ್ಯಾನವನ್ನು ಕೊಟ್ಟರೆ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಕತೆಗಳು, ದಂತಕಥೆಗಳು ಉದ್ಭವವಾಗದೇ ಆಗೋದು, ಅದಕ್ಕೆ ಇನ್ನೊಂದು ಯಾವುದೋ ಒಂದು ವ್ಯಾಖ್ಯಾನ ಹಾಕೋದು, ಹೌದಂತೆ ಅಂತ ಎಲ್ಲರೂ ಓಡಾಡ್ಬಿಡ್ತಾರೆ. ಆವಾಗ ವೇದಿಕೆ ನಿರ್ಮಿಸ್ತಾರೆ. ಭಕ್ತರು 32 ಮತ್ತು ಹತ್ತಿ ಹೋಗ್ತಾರೆ. ಪ್ರದಕ್ಷಿಣೆ ದರ್ಶನದ ಬಳಿಕ ದಕ್ಷಿಣ ಬಾಗಿಲದ ಮೂಲಕ ನಿರ್ಗಮನ. ಪೂರ್ವದ್ವಾರದಿಂದ ಬಂದು ದಕ್ಷಿಣ ಭಾಗದಿಂದ ಅವರು ಹೊರಕ್ಕೆ ಹೋಗ್ತಾರೆ. ಓಕೆ, ಆಗಲೇ ಹೇಳಿದೆ ನಾನು ವಿವರಗಳನ್ನು ಕೊಡ್ತೀನಿ ಅಂತ. ಮುಂದಿಂದಕ್ಕೆ ಹೋಗೋಣವಾ? ಇದರಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದಿದ್ರೆ ನಿಮ್ಗೇನಾದ್ರು ಪ್ರಶ್ನೆ ಇದೆಯಾ? ದೇವಸ್ಥಾನದ ತಳಗೆ ಅಂದರೆ 2000 ಅಡಿಗಳಷ್ಟು ಆಳದಲ್ಲಿ ದೇವಸ್ಥಾನದ ಸಮಗ್ರ ಮಾಹಿತಿಗಳನ್ನು ಒಂದು ತಾಮ್ರದ ಇದರಲ್ಲಿ ಬರೆದು ಹಾಕಿದ್ದಾರೆ. ಅಂದರೆ ಎಷ್ಟು ಮುಂದಿನ ಭವಿಷ್ಯ ಏನು ಎತ್ತ ಗೊತ್ತಿಲ್ಲ, ಬಟ್ ಅದರ ಭವಿಷ್ಯಕ್ಕೆ ಅದು ಅನುಕೂಲ ಆಗಲಿ ಅನ್ನುವಂಥ ಆಲೋಚನೆ ಇದೆಯಲ್ಲ ಸರ್? ಯಾವಾಗಲೂ ಈ ಥರದ ಕಾರ್ಯ ಮಾಡಿದಾಗ, ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದ್ರು ಅದನ್ನೊಂದ್ಸರಿ ಆ ಥರದ್ದು. ಅಂದರೆ ಒಂದು ಹಿತ್ತಾಳೆ ತಾಮ್ರದ ಇದರಲ್ಲಿ ಮಾಡಿ ಎಲ್ಲ ಡಾಟಾ ಎಲ್ಲ ಹಾಕಿ ಅವತ್ತಿನ ಕಾಲದ ಏನೇನಿದೆ ಅದನ್ನೆಲ್ಲ ಹಾಕಿ ಹೇಳ್ತಾರೆ. ಅಂದರೆ ಮುಂದೊಂದು ದಿನ ಯಾವತ್ತಾದರೂ ಏನಾದ್ರು ಆದಾಗ ಇದು ತೆಗೆದ್ರೆ ಈ ಪೀಳಿಗೆ, ಈ ಸಿವಿಲೈಸೇಷನ್ನು, ಈ ಸೊಸೈಟಿ ಹೇಗಿತ್ತು ಎಂಬ ಒಂದು ಐಡಿಯಾ ಸಿಕ್ಕಬೇಕು. ನಮಗೀಗ ಶಿಲಾಶಾಸನಗಳು ಸಿಗ್ತಾ ಇಲ್ವಾ? ಕಲ್ಲಲ್ಲಿ ಬರೆದಿಟ್ಟು ಹೋಗಿರೋದು ಅದನ್ನು ಇಡ್ತಾರೆ. ಇಲ್ಲೂ ಅದನ್ನು ಮಾಡಿದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ಸಂಪೂರ್ಣ ಶಿಲೆಯಿಂದಲೇ ನಿರ್ಮಿತವಾಗಿರುವಂತಹ ರಾಮ ಮಂದಿರ ನಿಂತಿರೋದು ಕಲ್ಲಿನ ಸ್ತಂಭಗಳ ಮೇಲೆ. ಅದರ ವಿಶೇಷತೆ ಏನು ಎತ್ತ? 192 ಕಂಬಗಳನ್ನು ಮಾಡ್ಕೊಂಡಿದ್ದಾರೆ ಸಪೋರ್ಟ್ಗೆ.
ಒಂದೊಂದು ಕಂಬದ ಉದ್ದ 15.6 ಅಡಿ ಎತ್ತರವನ್ನು ಮಾಡಿದ್ದಾರೆ. ಮೊದಲ ಮಹಡಿ 106 ಕಂಬ, 106, 106 ಕಂಬ ಅಲ್ಲ, 106 ಕಂಬ. ಕಂಬದ ಉದ್ದ 14.6 ಅಡಿ ಮೊದಲ ಮಹಡಿಯಲ್ಲಿ. ಪ್ರತಿ ಕಂಬದಲ್ಲಿ ಹಲವು ಮೂರ್ತಿಗಳ ಕೆತ್ತನೆಗಳನ್ನು ಮಾಡಿದ್ದಾರೆ. ನ್ಯಾಚುರಲಿ ಎಕ್ಸ್ಪೆಕ್ಟೆಡ್ ಶ್ರೀಹರಿ ದಶಾವತಾರ, ಶಿವನ ರೂಪಗಳು, ಸರಸ್ವತಿ ರೂಪಗಳು ಈ ರೀತಿ ಮಾಡಿದ್ದಾರೆ. ಕರ್ನಾಟಕ ತೆಲಂಗಾಣದ ಗ್ರಾನೈಟನ್ನೆಲ್ಲ ಬಳಸಿದ್ದಾರೆ. ಆಗಲೇ ಅವ್ರು ಹೇಳ್ತಿದ್ರು ವಿವರಗಳು ಏನು ಅಂತ. ಭಾಳ ಜನಕ್ಕೊಂದು ಅನುಮಾನ ಇದೆ, ಹಾಗಿದ್ರೆ ನೆಲಮಹಡಿ ಮುಗಿಯಿತು ಎಂದಾಕ್ಷಣ ಮುಂದೇನು ಹಾಗಾದರೆ ಮೊದಲ ಮತ್ತು ಎರಡನೆಯ ಮಹಡಿ ಆಗಬೇಕಲ್ಲೀಗ? ಸಾಮಾನ್ಯವಾಗಿ ನಾವು ಫೋಟೋಗಳಲ್ಲಿ ಅಥವಾ ಯಾವುದೋ ಟಿ ವಿಗಳಲ್ಲೋ ಫಿಲಮ್ನಲ್ಲೋ ಎಲ್ಲಿ ನೋಡ್ತಿದ್ದಾಗ ರಾಮನನ್ನು ಏಕಾಂಗಿಯಾಗಿ ನೋಡುವುದು ಕಡಿಮೆ, ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅನ್ಕೋಬೋದು. ಜೊತೆಯಲ್ಲಿ ಲಕ್ಷ್ಮಣ, ಸೀತೆ ಹಾಗೂ ಹನುಮಂತನನ್ನು ನಾವು ನೋಡಬೇಕು. ಭರತ ಶತ್ರುಘ್ನರನ್ನು ನಾವು ನೋಡ್ತೀವಿ ಅಂತ ನಾನು ಹೇಳಿಲ್ಲ, ಆದರೆ ಸಾಮಾನ್ಯವಾಗಿ ಇದಂತೂ ಗ್ಯಾರಂಟಿ ನಮಗಿರಬೇಕಿದು ಅಲ್ವಾ? ಆದರೆ ಈಗ ಇಲ್ಲಿಲ್ವಲ್ಲ, ಹಾಗಾದರೆ ಅವ್ರ ಕತೆ ಏನು? ಹೌದು, ಅವ್ರಿಗೇನು ವ್ಯವಸ್ಥೆಗಳು ಬೇರೆ. ನಾಳೆ ಯಾರು ಪ್ರಶ್ನೆ ತರ ಎಲ್ಲ ಅವ್ರನ್ನೆಲ್ಲ ಅವಹೇಳನ ಮಾಡಿದ್ದಾರೆ. ನಿರ್ಲಕ್ಷ್ಯ. ಎರಡನೆಯ ಮಹಡಿಯಲ್ಲಿ ಸೀತೆ, ಲಕ್ಷ್ಮಣ ಮತ್ತು ಇತರೆ ಸೋದರರು ಹಾಗೂ ಹನುಮ ಬರುತ್ತಾನೆ. ಎರಡನೇ ಮಹಡಿಗೆ, ಸಾರಿ ಮೊದಲನೇ ಮಹಡಿನಲ್ಲಿ. ನೆಲ ಮಹಡಿ ಆದಮೇಲೆ ಮೊದಲನೇ ಮಹಡಿ. ಅದಾದಮೇಲೆ ಎರಡನೇ ಮಹಡಿನಲ್ಲಿ ಬಹಳ ವಿಶೇಷವಾಗಿ ಒಂದು ಅನುಷ್ಠಾನ ಸ್ಥಳವನ್ನು ಮಾಡಿಕೊಂಡಿದ್ದಾರೆ. ಅನುಷ್ಠಾನ ಸ್ಥಳ ಅಂದರೆ ಅಲ್ಲಿ ತೀವ್ರ ಅನುಷ್ಠಾನಗಳನ್ನು ಮಾಡುವಂಥವ್ರು ಅಥವಾ ಆ ರೀತಿಯ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅಲ್ಲಿ ಅವಕಾಶವನ್ನು ಕೊಡ್ತಾರೋ ಅಥವಾ ಪರ್ಮಿಷನ್ ಕೊಡ್ತಾರೋ ಏನೋ ಇರಬೇಕದು, ಮೋಸ್ಟ್ಲಿ ಅದನ್ನು ಮಾಡ್ತಾರೆ ಅನಿಸುತ್ತೆ. ಹಾಗಾಗಿ ಆ 3 ಮಹಡಿಗಳು ಹಾಗೆ ಬರುತ್ತೆ. ಓಕೆನಾ? ಈಗೇನು ಮಾಡಬೇಕು? ಒಂದು ವಿರಾಮ ತಗೊಳ್ಬೇಕು ಸರ್. ಮುಗಿಸ್ಬಿಡೋಣ, ಇದನ್ನು ತೊಗೊಂಡ್ಬಿಡೋಣ, ಬಂದ್ಬಿಡೋಣ, ಆಮೇಲೆ ಬಂದು ಡೀಟೇಲ್ ಆಗಿ. ಆಯ್ತು, ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಮಗದೊಮ್ಮೆ ಈಗ ಅವಕಾಶ ಸಿಕ್ಕಲಿಲ್ಲ ನನಗೆ ಈ ವಿರಾಮಕ್ಕೆ ಹೋಗುವುದಕ್ಕೆ ಮೊದಲುವೆ. ಏನು ಸರ್? ಪಾಪ ಜನ ಕಾಯ್ತಾ ಇದ್ದಿದ್ದು, ರಜೆ ಕೊಡ್ಲಿಲ್ವಲ್ಲ, ಗಾಡ್ ಬ್ಲೆಸ್ ಅಂತ ಹೇಳಕ್ಕೆ. ಆಯ್ತು, ಇನ್ನೂ 10 ನಿಮಿಷ ಕಾಯ್ತೀನಿ ಅದನ್ನು ಹೇಳಕ್ಕೆ.